ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಎಲ್ಲ ಮಕ್ಕಳು, ಎಲ್ಲ ಗಂಡು ಮಕ್ಕಳು, ಎಕ್ಸ್ಪೆಷಲಿ ಗಂಡು ಮಕ್ಕಳು ತಾಯಿನ ಕೇಳಿದ್ರೆ ನನ್ನ ಮನೆ ಮಗ ಅಂತೂ ಅವ್ರ ತಂದೆನ ಕೇಳ್ತಾರೆ. ಸೊ ಇವತ್ತು ನಮ್ಮಮ್ಮ ಪಾಪ ನನಗೋಸ್ಕರ ಅಂತ ಬಂದಿದ್ರು. ಅವ್ರು ಇವತ್ತು ಹೊಡ್ತಾ ಇದ್ದಾರೆ, ಹೋಗಿ ಬರ್ತೀನಮ್ಮ, ಮುಗೀತು, ನೀನು ಹುಷಾರಾಗಿದ್ಯಾ, ಜಾಸ್ತಿ ನಾಟಕ ಮಾಡಬೇಡ, ನಾನು ನೋಡ್ತೀನಿ, ನಾನು ನಮ್ಮ ಮನೆಗೆ ಹೋಗ್ಬೇಕು, ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಹರಿಬರಿನಲ್ಲೇ ಹೊರಟ್ರು. ಹಿಂಗೆ ಅಲ್ವಾ ತಾಯಿಯಂದ್ರು, ಅಲ್ಲೂ ಇರಬೇಕು, ನಮ್ಮ ಜೊತೆ ಮಕ್ಳ ಜೊತೆನೂ ಇರಬೇಕು, ಎಲ್ಲದನ್ನು ನಾವು ಮೇಂಟೈನ್ ಮಾಡಬೇಕು. ನಾವು ವಯಸ್ಸಾದ್ಮೇಲೆ ಹೀಗೆ ಅನ್ಸುತ್ತೆ ಅಲ್ವಾ. ಸೊ ಎಲ್ಲರೂ ತುಂಬ ಜನ ಕೇಳ್ತಾರೆ, ಆರೋ ಮಧ್ಯಾಹ್ನ ಹೆಂಗೆ ನೋಡ್ಕೋತೀರಾ ಅಂದ್ಬಿಟ್ಟು. ಹೀಗೆ ಅವ್ನು ನನ್ನ ಸಲೂನಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡಿರ್ತಾನೆ. ಇದೆಲ್ಲ ಮುಗಿಸಿ ದೇವ್ರು ನೋಡಿ ರೋಡಲ್ಲೂ ಸಿಗ್ತಾ ಇದ್ದಾರೆ. ದೇವರು ಎಲ್ಲೋದ್ರೂ ದೇವ್ರು ಕಾಣಿಸ್ತಾ ಇದ್ದಾರೆ ನೋಡಿ. ಸೊ ಎಲ್ಲ ಒಂದು ಉತ್ಸವ ಇತ್ತು ನಮ್ಮ ಮನೆ ಹತ್ರನೇ. ಅದಕ್ಕೆ ಆದಂಥ ಒಂದೇನೋ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ರು. ಅದನ್ನ ನೋಡಿ ನನ್ಗೆ ಯಾಕೋ ಬಾಯಿ ರುಚಿ ಸಿಕ್ಕಾಬಟ್ಟೆ. ಹಂಗಾಗಿ ಸ್ವಲ್ಪ ಟೇಸ್ಟಿ ಆಗಿರೋದು ಏನಾದ್ರು ತಿನ್ನೋಣ ಅಂತ ಅಂದ್ಬಿಟ್ಟು ಹೋದೆ. ನನಗೆ ಕಾರ್ನ್ ಅಂದರೆ ತುಂಬಾ ಇಷ್ಟ, ಜೋಳನೇ ತುಂಬ ಇಷ್ಟ. ಹಾಗಾಗಿ ಕ್ರಿಸ್ಪಿ ಫ್ಲೇವರಲ್ಲಿ ಮಾಡಿರೋ ಅಂತಹ ಜೋಳ ನಮ್ಮ ಮನೆ ಹತ್ರ ಮಾರ್ತಾರೆ. ಅದನ್ನು ತಗೊಂಡು ತಿಂದು ಇವತ್ತಿನ ದಿನನ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿತ್ತು, ತುಂಬ ಹೆಕ್ಟಿಕ್ ಇರಲಿಲ್ಲ, ತುಂಬ ಶಾಂತವಾಗಿ ಪೀಸ್ಫುಲ್ ಆಗಿತ್ತು. ಸೊ ಈ ರೀತಿ ಜೋಳನ ನಾನು ತಿಂದು ಸವೆದು ಗುಡ್ ನೈಟ್ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಲೆಟ್ಸ್ ಟೇಕ್ ಕೇರ್, ಟಾಟಾ, ಬೈ ಬೈ, ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಅಬ್ಬಬ್ಬಬ್ಬ, ದೇಹಕ್ಕೆ ಏನು ಕೆಡ್ತೋ ಅದಂತೂ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ತಿನ್ನೋದಕ್ಕೆ ಅಷ್ಟು ಸಖತ್ತಾಗಿರುತ್ತೆ.